Hi guys, welcome back to my channel which is Headbath. ಸೊ ಇವಾಗ ನಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ, ಫುಲ್ ಮಾರ್ಕೆಟ್ ಕ್ರ್ಯಾಶು. ಫುಲ್ ಬರೋದೆಲ್ಲ SIPs ಆಗಿರಲಿ, ಮಾಡಿರ್ತಕ್ಕಂಥ SIPs, ತೊಗೊಂಡಿರ್ತಕ್ಕಂಥ ಶೇರ್ಸು ಎಲ್ಲವೂ ನೆಗೆಟಿವಲ್ಲಿ ಹೋಗಿದ್ದಾವೆ. ಸೊ ಯಾಕಪ್ಪ, ಎಂಟೈರ್ ಗ್ಲೋಬಲ್ ಮಾರ್ಕೆಟನ್ನೇ ಇವಾಗ ನೆಗೆಟಿವಲ್ಲಿ ಇದೆ ಇವಾಗ. ಸೊ ಇಂಥ ಟೈಮಲ್ಲಿ ನಾವೇನು ಮಾಡ್ಬಿಡ್ತೀವಿ, ಒಂದು ಬೇಸಿಕ್ಸನ್ನು ಮರ್ತ್ಬಿಡ್ತೀವಿ. ಸೊ ಏನಿರ್ಬೋದಪ್ಪ, ಏನು ಬೇಸಿಕಲಿ? ಸೊ ನೋಡೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಈ ಇಮೇಜಲ್ಲಿ ನೋಡ್ಬೋದು ನೀವು, ನಮ್ಮ ಬಲಗಡೆ ರೈಟ್ ಸೈಡಿಗೆ ಒಬ್ಬ ಫುಲ್ ಖುಷಿಯಾಗಿದ್ದಾನೆ. ಸೊ ಅಲ್ಲಿ ಮೇಲ್ಗಡೆ ಏನಿದೆ, ಗ್ರೀನ್ ಆಗಿದೆ. ಸೊ ಮೇಲ್ಗಡೆ ನೋಡ್ಬೋದಿಲ್ಲ. ಸೊ ಈ ಮೇಲ್ಗಡೆ ಎಲ್ಲ ಫುಲ್ ಗ್ರೀನ್ ಆಗಿದೆ. ಸೊ ಗ್ರೀನಲ್ಲಿದ್ದಾಗ ನಾವೇನು ಬೇಸಿಕ್ ಥಿಂಗ್ ಇದು. ಸೊ ಗ್ರೀನಲ್ಲಿದ್ದಾಗ ನಮಗೆಲ್ರಿಗೂ ಫುಲ್ ಖುಷಿ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಸೊ ಇಂಡೆಕ್ಸ್ ಒಳ್ಳೇದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ರೆಡ್. ಸೊ ರೆಡ್ಡಲ್ಲಿ ಇದ್ದ ತಕ್ಷಣ ಏನಪ್ಪ, ಸೊ ಮಾರ್ಕೆಟ್ ಹೋಯ್ತು, ಕ್ರ್ಯಾಶ್, ನಾವಿಲ್ಲಿಂದ ಎಕ್ಸಿಟ್ ಆಗ್ಬಿಡೋಣ ಇವಾಗ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅನ್ಕೋತೀವಿ, ಇನ್ಕ್ಲೂಡಿಂಗ್ ನಾನು ಕೂಡ. ಬಟ್ ನಾವು ಬೇಸಿಕ್ ಥಿಂಗ್ ಇಲ್ಲಿ ಮರಿತಾ ಇದ್ದೀವಿ ಅಂತ ನಾನು ಹೇಳಿದ್ದೆ. ಏನದು ಬೇಸಿಕ್ ಥಿಂಗ್ ಅಂತ ಹೇಳಿದ್ರೆ, ರೆಡ್ ಅಂತ ಹೇಳಿದ್ರೆ ಮಾರ್ಕೆಟು ಫುಲ್ ಕ್ರ್ಯಾಶ್ ಆಗಿರುತ್ತೆ, ಫುಲ್ ಕೆಳಗಡೆ ಹೋಗುತ್ತೆ. ಕ್ರ್ಯಾಶ್ ಅಲ್ಲ, ಸೆವೆರಲ್ ರೀಸನ್ಸ್ ಇರುತ್ತೆ, ನೆಗೆಟಿವ್ ಆಗಿರುತ್ತೆ, ಅದು ಇದು ಇರುತ್ತೆ. ಸೊ ರೆಡ್ ಮತ್ತು ಗ್ರೀನ್ ಅಂತ ನೋಡಿದಾಗ, ರೆಡ್ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ. ಹೆಂಗಪ್ಪ ಆಪರ್ಚುನಿಟಿ? ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಗಳು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇರ್ತವೆ ಅಂತಕ್ಕಂಥದ್ದು. ಸೊ ಈ ಆಪರ್ಚುನಿಟಿ ಯಾವಾಗ ಬಂದಿತ್ತಪ್ಪ? ಫಾರ್ ಎಕ್ಸಾಂಪಲ್ಗೆ ನಾವು ಹಿಂದಿನ ಪಾಸ್ಟ್ ರೆಕಾರ್ಡನ್ನು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ಗೆ ಯಾವುದಪ್ಪ ಅಂತ ಹೇಳಿದ್ರೆ, COVID-19. ಸೊ ಕೋವಿಡ್ ಪ್ಯಾಂಡಮಿಕ್ ಏನು ಬಂದಿತ್ತು, ಆಗಿನ ಟೈಮಲ್ಲಿ ಮಾರ್ಕೆಟು ಇದೇ ಥರನೇ ಕ್ರ್ಯಾಶ್ ಆಗಿತ್ತು. ಸೊ ಅದಾದಮೇಲೆ UK ಮತ್ತು ಯುಕ್ರೇನ್ ಆ ವಾರ್ ಬಂತು. ಸೊ ಅವಾಗ ಒಂಚೂರು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನೆಗೆಟಿವಲ್ಲಿ ಹೋಯ್ತು. ಬಟ್ ಅಂಥ ನೆಗೆಟಿವ್ ಅಂತ ನಮಗೆ ಅನ್ನಿಸ್ಲಿಲ್ಲ. ಬಟ್ ಇವಾಗ ಬಂದಿರತಕ್ಕಂಥ ಒಂದು ಆಪರ್ಚುನಿಟಿ ಇದೆಯಲ್ಲ, ಡೋಂಟ್ ನೋ ಇನ್ಯಾವಾಗ ಬರುತ್ತೋ ಅಂತ ಹೇಳೋಕ್ಕಾಗಲ್ಲ. ನಿಫ್ಟಿ 26,000 ಇದ್ದಿದ್ದು ಇವತ್ತು ಹತ್ತತ್ರ 22,900ಕ್ಕೆ ಬಂದಿದೆ ಇವಾಗ. ಸೊ ಇಂಥ ಟೈಮಲ್ಲಿ ನಮಗೆ ವಾರನ್ ಬಫೆಟ್ ಈಸ್ ಅ ವ್ಯಾಲ್ಯೂ ಇನ್ವೆಸ್ಟರ್. ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾರೋ, ಸೊ ಇವರು ಒಂದು ಚಿರಪರಿಚಿತರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಇವ್ರ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಇವರು ಕೆಲವೊಂದು ಲರ್ನಿಂಗ್ಸ್, ಕೆಲವೊಂದು ಪಾಯಿಂಟ್ಸನ್ನು ಹೇಳ್ಕೊತ ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಪಾಯಿಂಟ್ಸು? ಸೊ ಫಸ್ಟ್ ನೋಡೋಣ, ಏನು? ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಏನಪ್ಪ ಇದ್ರ ಲಾಜಿಕ್ಕು ಬೇಸಿಕಲಿ ಅಂತ ಹೇಳಿದ್ರೆ, ಮಾರ್ಕೆಟ್ ಇವಾಗ ಏನಾಗ್ತಿದೆ, ರೆಡ್ಡಲ್ಲಿ ಹೋಗ್ತಾ ಇದೆ. ಸೊ ಎಲ್ಲರೂ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಸೊ ಈ ಟೈಮಲ್ಲಿ ನಾವು ಗ್ರೀಡಿ ಆಗಬೇಕು ಅಂತ ಬೇಸಿಕಲಿ. ಸೊ ಮಾರ್ಕೆಟ್ ಏನಾಗ್ತಿದೆ, ಕ್ರ್ಯಾಶ್ ಆಗ್ತಾ ಇದೆ, ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಶೇರ್ಗಳು. ಫಾರ್ ಎಕ್ಸಾಂಪಲ್ ಈಗ ತೊಗೊಳ್ಳೋಣ ಅಂತಂದರೆ, ಅಶೋಕ ಲೈಲ್ಯಾಂಡ್ ಸಮ್ವೇರ್ ಅರೌಂಡ್ 155 ರೂಪೀಸಲ್ಲಿ ನಡೀತಾ ಇದೆ. 210 ಇದ್ದಿದ್ದು ಬಿದ್ದು 155ಕ್ಕೆ ಬಂದಿದೆ. ಸೊ ಇದು ಆಪರ್ಚುನಿಟಿನ. ಸೊ ಈ ಟೈಮಲ್ಲಿ ನಾವು ತಗೊಳಲ್ಲ ಅಂತ ಅಂದರೆ ನಮ್ಮಂತ ಮುಟ್ಟಾಡ್ರು ಬೇರೆ ಯಾರೂ ಇಲ್ಲ. ಸೊ ಜನಕ್ಕೆ ಏನಾಗುತ್ತೆ, ಅಯ್ಯೋ ರೆಡ್ ಬಂತು, ಮುಗೀತು, ಇದ್ರಲ್ಲಿ ಏನಿದೆ, ಇವಾಗ ಬರುತ್ತೆ ನೋಡ್ರಿ ಲಾಜಿಕ್. ನಾನು ಇದ್ರ ಹಿಂದಿನ ವಿಡಿಯೋಗಳಲ್ಲೂ ತುಂಬಾ ಸಲ ಹೇಳಿದ್ದೀನಿ. ಜನ ಇದೇ ತಪ್ಪು ಮಾಡ್ತಕ್ಕಂಥದ್ದು. ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲರೂ ಭಯ ಪಡ್ತಿದ್ದಾರೆ ಇವಾಗ, ಅಯ್ಯೋ ಮಾರ್ಕೆಟ್ ಬಿತ್ತು ಅಂತ. ಸೊ ಏನ್ ಮಾಡ್ಬೇಕು, ಇಂಥ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು. ಒಂದು ಫೈನ್ ಡೇ ಏನಾಗಿತ್ತು, ಗೋಲ್ಡ್ ಬುಮ್ ಅಂತ ಆಗಿ ಹೋಗಿತ್ತು, ಬೂರ್ ಅಂತ ಹೋಗ್ಬಿಟ್ಟಿತ್ತು. ಸೊ ಅವಾಗಿನ ಟೈಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಅದು ಮಾರ್ಕೆಟಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಏನೋ, ಫಾರ್ ಎಕ್ಸಾಂಪಲ್ ಸಂತೆಲ್ ಟೊಮೆಟೊನೋ ಅಥವಾ ಪೊಟ್ಯಾಟೋನೋ ಈರುಳ್ಳಿನೋ ಮೇಲೋಗುತ್ತಲ್ಲ, ಅವಾಗ ಮಾತ್ರ ಅದು ಜನರ ಕಣ್ಣಿಗೆ ಕುಕ್ಕುತ್ತೆ, ಅಲ್ಲಿ ತನಕ ಕುಕ್ಕಲ್ಲ ಕೆಳಗಡೆ ಇದ್ದಾಗ ಪ್ರೈಸ್. ಸೊ ಆ ಥರ ಬಫೆಟ್ ಅವರು ಕೂಡ ಅದೇ ಹೇಳಿರೋದು. ಸೊ ಆಪರ್ಚುನಿಟಿ ಇದೆ, ಯುಟಿಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡೋಣ, ದ ಸ್ಟಾಕ್ ಮಾರ್ಕೆಟ್ ಇಸ್ ಅ ಡಿವೈಸ್ ಫಾರ್ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ದ ಇಂಪೇಷಂಟ್ ಟು ದಿ ಪೇಷಂಟ್. ಏನಪ್ಪ ಇದ್ರ ಬೇಸಿಕ್ಲ ಏನಿದು, ಇದರಿಂದ ಏನು ಹೇಳಕ್ ಹೊರಟಿದ್ದಾರೆ ಇವರು? ಸೊ ಇದು ಬೇಸಿಕಲಿ ಪೇಷನ್ಸ್ ಯಾರಿಗಿರುತ್ತೋ ಅವರಿಗೆ ಸ್ಟಾಕ್ ಮಾರ್ಕೆಟ್, ಯಾರಿಗೆ ಪೇಷನ್ಸ್ ಇರಲ್ವೋ ದಯಮಾಡಿ ಬರ್ಗಕ್ಕೆ ಹೋಗ್ಬೇಡಿ. ಅಂದ್ರೆ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ. ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಷನ್ ಆಗೇ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಸಿಕ್ಕಿದ ಶೇರಿಗೆಲ್ಲ ಹಾಕೋದಲ್ಲ. ಫಂಡಮೆಂಟಲಿ ಚೆನ್ನಾಗಿರ್ತಕ್ಕಂಥ ಶೇರ್ಗಳಿಗೆ ಇನ್ವೆಸ್ಟನ್ನು ಮಾಡಬೇಕು. ಸೊ ಆಸ್ ಅ ಬಿಗಿನರ್ಸ್ ಏನು ಮಾಡ್ತೀವಿ ನಾವು, ಸ್ಕ್ರೀನ್ ಮೇಲೆ ನೋಡ್ಬೋದು, ಒಬ್ಬ ಏನು ಜನ್ಜಿ ಹುಡುಗ ಅನ್ಕೋಣ ಅವನನ್ನ. ಸೊ ಅವನೇನು ಮಾಡ್ತಾನೆ, ಹಾಕ್ತಾನೆ, ಈ ಟೈಮಲ್ಲಿ ಹಾಕ್ಬಿಡ್ತಾನೆ. ಸ್ವಲ್ಪ ದಿನದ ಹಿಂದೆ ಹಾಕಿರ್ತಾನೆ, ವಾರ ಬಂತು, ಫುಲ್ಲು ನೆಗೆಟಿವಲ್ಲಿ ಹೋಗ್ತಾ ಇದೆ, ಏನೋ ಫುಲ್ ಟೆನ್ಷನ್ ಆಗಿರುತ್ತೆ ಅವನಿಗೆ, ಏನೋ ಸೆಲ್ ಮಾಡಿಬಿಡ್ತಾನೆ. ದಯವಿಟ್ಟು ಅದನ್ನ ಮಾಡೋಕ್ಕೆ ಹೋಗ್ಬಾರ್ದು. ಮಾರ್ಕೆಟ್ ಅಂದಮೇಲೆ ನಾವು ರೆಡಿ ಆಗಿರ್ಬೇಕು. ಬುಲ್ಲು, ಬಿಯರು,
ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ, ಫಾಲಿಂಗ್ಸ್ ಬರ್ತಾನೆ ಇರುತ್ತೆ, ಇಂಥ ವಾರಗಳು ಬರ್ತಾ ಇರುತ್ತೆ, ಹೋಗ್ತಾನೆ ಇರ್ತವೆ. ಬಟ್ ಏನು ಹೇಳಿದೆ, ಪೇಷನ್ಸ್ ಇಸ್ ದ ಕೀ ಟು ಗೆಟ್ ಅ ಸಕ್ಸಸ್. ಅಷ್ಟೇ ಲಾಜಿಕ್. ಸೊ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಬಫೆಟ್, ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಓನ್ ಎ ಸ್ಟಾಕ್ ಫಾರ್ 10 years, ಡೋಂಟ್ ಇವನ್ ಥಿಂಕ್ ಅಬೌಟ್ ಓನಿಂಗ್ ಇಟ್ ಫಾರ್ 10 minutes. ಏನು ಇಂಡೈರೆಕ್ಟ್ ಆಗಿ ಹೇಳ್ತಿರೋದಂದ್ರೆ, ಲಾಂಗ್ ಟರ್ಮಿಗೆ ಯೋಚನೆ ಮಾಡಿ. ನೀವು ಮಿನಿಮಮ್ 10 ವರ್ಷ ಇಟ್ಕೋಬೇಕು, ಇಲ್ಲ ಅಂದರೆ ದಯಮಾಡಿ ಬರೋಕ್ಕೆ ಹೋಗ್ಬೇಡ್ರಿ ಮಾರ್ಕೆಟಿಗೆ ಅಂತ. ಗೋ ಫಾರ್ ಲಾಂಗ್. ನೀವು ಅವಾಗ ಏನು ಮಾಡ್ಬೋದು, ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅಂತಕ್ಕಂಥದ್ದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಇದನ್ನ ತುಂಬಾನೇ ಚೆನ್ನಾಗಿದೆ. ದ ಫ್ಯೂಚರ್ ಈಸ್ ನೆವರ್ ಕ್ಲಿಯರ್. You pay a very high price in the stock market for a cherry consciousness. Uncertainty actually is the friend of the buyer of long-term values. The future is never clear. ಭವಿಷ್ಯ ಯಾರಿಗೂ ಗೊತ್ತಿಲ್ಲ. ಕೋವಿಡ್ ಬರುತ್ತೆ ಅಂತ ಗೊತ್ತಿತ್ತಾ? ಇಲ್ಲ. ವಾರ್ ಬರುತ್ತೆ ಅಂತ ಗೊತ್ತಿತ್ತಾ? ಯಾರು ಪ್ರೆಡಿಕ್ಟೇ ಮಾಡಿರಲಿಲ್ಲ, ಬಟ್ ಬಂತು. ಮಾರ್ಕೆಟಲ್ಲಿ ನೆಗೆಟಿವ್ ಹೋಯ್ತು. ಬಟ್ ಕೆಳಗಡೆ ಒಂದು ಲೈನ್ ಹೇಳಿದ್ದಾರೆ ನೋಡಿ, ಅನ್ಸರ್ಟನಿಟಿ ಆಕ್ಚುಲಿ ಇಸ್ ದ ಫ್ರೆಂಡ್ ಆಫ್ ದ ಬೈಯರ್ ಆಫ್ ಲಾಂಗ್ ಟರ್ಮ್ ವ್ಯಾಲ್ಯೂಸ್. ಸೊ ಅನ್ಸರ್ಟನಿಟೀಸು ಬರ್ತಿರ್ತಕ್ಕಂಥದ್ದು ಇದೆಲ್ಲ ಒಂದು ಫ್ರೆಂಡ್ ಇದ್ದಂಗೆ. ಹೆಂಗೆ, ಯಾವ ಥರ ಫ್ರೆಂಡ್? ನಮಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡುತ್ತೆ. ನಾನು ಹೇಳಿದ್ನಲ್ಲ, ಈಗ ಅಶೋಕ ಲೈಲ್ಯಾಂಡೇ ತಗೊಳ್ಳಿ, ಎಲ್ಲಿದೆ? 155ರಲ್ಲಿದೆ. ಎಲ್ಲಿತ್ತು? 210 ರೂಪಾಯಿಲಿತ್ತು. ಯಾವನಾದರೂ ಅಲ್ಲಿಗೆ ಇದ್ದಿದ್ದು ಇಲ್ಲಿಗೆ ಶೇರ್ ಕೊಡ್ತಾನ? ಸೊ ಇಲ್ವೇ ಇಲ್ಲ. ಸೊ ಈ ವಾರ ಜೀವನ ಪರ್ಯಂತ ಹಿಂಗೆ ನಡೀತಾನೆ ಇರುತ್ತಾ? ಇಲ್ಲ. ಇದಕ್ಕೆ ವಾರಿಗೆ ಒಂದು ಎಂಡ್ ಅಂತ ಇದ್ದೇ ಇರುತ್ತೆ. ಸೊ ಅದಾದ ನಂತರ ಮಾರ್ಕೆಟ್ ಯಾವ ಥರ ರಿಕವರನ್ನು ತಗೊಳುತ್ತೆ ಅನ್ಸಲ್ಲ ನೋಡಿ ನೀವು. ಸೊ ನಿಫ್ಟಿ ಆಲ್ ಟೈಮ್ ಚಾರ್ಟನ್ನು ನೀವು ನೋಡಿದಾಗ ಅಲ್ಲಿ ಗೊತ್ತಾಗತ್ತೆ ನಿಮಗೆ ಯಾವ ಥರ 2008 ಒಂದು ರೆಸೆಷನ್ ಬಂತು, ಅವಾಗ ಹೆಂಗೆ ಬೂಮ್ ಆಯಿತು. ಹಾಗೇನೆ ಕೋವಿಡ್ ಬಂತು, ಅವಾಗ ಹೆಂಗೆ ಬೂಮ್ ಆಯಿತು. ಬಿತ್ತು, ಇಲ್ಲ ಅಂತಲ್ಲ, ನಾನು ಇಲ್ಲ ಬೀಳಲ್ಲ ಅಂತ ಹೇಳ್ತಿಲ್ಲ. ನೆಗೆಟಿವಿಟಿ ಇರುತ್ತೆ, ಬಿದ್ದೇ ಬೀಳುತ್ತೆ. ಇದು ಮಾರ್ಕೆಟ್, ಏನು ಹೇಳೋಕ್ಕಾಗಲ್ಲ. ಅದೇ ಹೇಳಿರೋದು ಬಫೆಟ್, ದ ಫ್ಯೂಚರ್ ಈಸ್ ನೆವರ್ ಕ್ಲಿಯರ್. ಹೂ ನೋಸ್ ದ ಫ್ಯೂಚರ್? ವಿ ಆರ್ ನಾಟ್ ಅ ಗಾಡ್ ಎಟ್ ಆಲ್. ನಾವು ದೇವರಲ್ಲ, ನಮಗೆ ಅದು ಗೊತ್ತೂ ಆಗಲ್ಲ. ಸೊ ಈ ಥರ ಸೊ ಚಾನ್ಸ್ ಸಿಗುತ್ತೆ, ಯುಟಿಲೈಸ್ ಮಾಡ್ಕೊಬೇಕು. ಒಳ್ಳೆ ಶೇರ್ಸು ಏನು ಕಮ್ಮಿ ರೇಟಲ್ಲಿ ಸಿಗುತ್ತೆ, ಬೈ ಮಾಡ್ಕೊಬೇಕು. ಓಕೆ, ನೆಕ್ಸ್ಟು ಪ್ರೈಸ್ ಡಿಪ್ಸ್ ಆರ್ ಆನ್ ಆಪರ್ಚುನಿಟಿ ಟು ಇನ್ಕ್ರೀಸ್ ಯುವರ್ ಪೊಸಿಷನ್ಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತಾರೆ ಕೆಲವರು, ಸರ್ ನಾವು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ, ಏನು ಮಾಡೋಣ, ಏನೋ ಒಂದು 210 ಅಥವಾ 200 190 ರೂಪೀಸಲ್ಲಿ ಅಶೋಕ ಲೈಲ್ಯಾಂಡೇ ತೊಗೊಂಡ್ಬಿಟ್ಟಿದ್ದೀವಿ, ಏನು ಮಾಡೋಣ, ಪೋರ್ಟ್ಫೋಲಿಯೋದಲ್ಲಿ ಆಲ್ರೆಡಿ ಇದೆ. ಏನಿಲ್ಲ ಕಣ್ರಿ, ತಗೊಳ್ಳಿ, ಪೊಸಿಷನನ್ನು ಜಾಸ್ತಿ ಮಾಡಿ. ಅದೇ ಅವ್ರು ಹೇಳಿರೋದು, ವಾರನ್ ಬಫೆಟ್ ಅವರು ಆವ್ರೇಜ್ ಮಾಡಿ, ಅಂದರೆ ಸ್ಟಾಕ್ನ ಪ್ರೈಸ್ನ ಆವ್ರೇಜ್ ಮಾಡ್ಕೊಳ್ತಾ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿರೋದು. ನಂತರ ನೆಕ್ಸ್ಟ್ ಒಂದು ಲೈನ್ ಹೇಳ್ತಾರೆ, ಕೋಟು, ಡು ನಾಟ್ ಟೇಕ್ ಇಯರ್ಲಿ ರಿಸಲ್ಟ್ಸ್ ಟೂ ಸೀರಿಯಸ್ಲಿ ಇನ್ಸ್ಟೆಡ್ ಆಫ್ ಫೋಕಸ್ ಆನ್ 4 or 5 years ಆವ್ರೇಜಸ್. ಅಂದರೆ ಫಾರ್ ಎಕ್ಸಾಂಪಲ್ ಏನಪ್ಪ ಇವರು ಹೇಳ್ತಿರೋದು ಅಂದರೆ, ಬೇಸಿಕಲಿ ಇವ್ರದ್ದು ಏನಿಲ್ಲ, ಲಾಂಗ್ ಟರ್ಮ್ ಮೇಲೆ ಫೋಕಸ್ ಮಾಡಿ, ಶಾರ್ಟ್ ಟರ್ಮಲ್ಲಿ ಇವೆಲ್ಲ ಇದ್ದಿದ್ದೆ, ಈ ಥರ ಹೇಳ್ತಿರೋದು. ಸೊ ವಾರನ್ ಬಫೆಟ್ ಅವ್ರದ್ದೇ ಕತೆ ಕೇಳಿದ್ರೆ 50ನೇ ವರ್ಷದಿಂದ ಅವರಿಗೆ ಕಂಪೌಂಡಿಂಗ್ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ತನಕನೂ ಒಳ್ಳೆ ದೊಡ್ಡ ಪ್ರಾಫಿಟ್ ಅಂತ ನೋಡಿರಲಿಲ್ಲ. ಅವರಿಗೆ 95 years ಇವಾಗ. ಸೊ ಇವಾಗ ಹಿ ಈಸ್ ಅ ಬಿಲಿಯನಿಯರ್. ಸೊ ದಟ್ ಈಸ್ ದ ಪವರ್ ಆಫ್ ಕಂಪೌಂಡಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ಅದೇ ಹೇಳ್ತಿರೋದವರು, ಇಯರ್ಲಿ ರಿಸಲ್ಟ್ಸು, ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಸೀರಿಯಸ್ ಆಗಿ ತಗೋಬೇಡಿ. 4 to 5 years ಆವ್ರೇಜನ್ನು ನೋಡಿ. ಅಂದರೆ 4 to 5 years, 4 ರಿಂದ 10 ವರ್ಷಕ್ಕೆ ಆವ್ರೇಜ್ ನೋಡಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಶೇರ್ಸು ಫಂಡಮೆಂಟಲ್ ಸ್ಟ್ರಾಂಗ್ ಆಗಿರೋ ಶೇರ್ಸ್ ಅಂತ ತಗೊಳ್ಳಿ, 5 ವರ್ಷದಲ್ಲಿ ಏನಿಲ್ಲ ಅಂದರೂ ಡಬಲ್ ಮಾಡಿಕೊಟ್ಟಿರುತ್ತೆ. ರಿಲಯನ್ಸ್, HDFC, ICICI, ಅಶೋಕ ಲೈಲ್ಯಾಂಡ್, ಇನ್ಫೋಸಿಸ್ಸು. ಸೊ ಈ ಥರ ಸ್ಟಾಕ್ಗಳು ಏನಿಲ್ಲ ಅಂತಂದ್ರೂ ಡಬಲ್ ಮಾಡಿ ಕೊಟ್ಟಿದ್ದಾವೆ. ಅಂದರೆ ಮಿನಿಮಮ್ 4 ರಿಂದ 5 ವರ್ಷ ಆವ್ರೇಜ್ ಆಗಿ ಇಟ್ಕೊಳ್ಳಿ ಅಂತ ಅವ್ರು ಹೇಳಿರೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಜಸ್ಪ್ರೀತ್ ಬುಮ್ರಾಪ, ಸೊ ಎಲ್ರಿಗೂ ಗೊತ್ತಿರ್ತಾರೆ. ಸೊ 1 ಓವರಲ್ಲಿ 35 ರನ್ ಹೊಡೆದಿದ್ರು ಅವರು. ಹಾಗಂತ ಹೇಳ್ಬಿಟ್ಟು ಅವ್ರನ್ನ ನಾವು ಇದು ಮಾಡೋಕ್ಕಾಗತ್ತಾ? ಬ್ಯಾಟ್ಸ್ಮನ್, ಈಸ್ ಅ ಬೌಲರ್ ಅಲ್ಲ. ಸೊ ಅವ್ನು ಬೌಲರ್, ಅವ್ರು ಆವ್ರೇಜ್ ನೋಡಬೇಕಾಗುತ್ತೆ, ಹೆಂಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಯಾವುದೋ ಒಂದು ಟೈಮಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ ತಕ್ಷಣ ಅವರನ್ನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಳ್ಸೋಕ್ಕಾಗಲ್ಲ. ಸೊ ಅದು ಇದು ಅದೇ ಥರನೇ. ಸೊ ಇಯರ್ಲಿ ರಿಸಲ್ಟ್ಸು, ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಸೀರಿಯಸ್ ಆಗಿ ತಗೋಬೇಡಿ. 4 ರಿಂದ 5 ವರ್ಷ ಅದರ ಆವ್ರೇಜ್ ಇರುತ್ತಲ್ಲ, ಪರ್ಫಾರ್ಮೆನ್ಸನ್ನು ನೋಡಿ ಅಂತಕ್ಕಂಥದ್ದು ಮಾತನ್ನು ಹೇಳಿರೋದು ಅವರು. ಇನ್ನೊಂದು ಬೇಸಿಕಲಿ ಇದು ಎಲ್ರಿಗೂ ಗೊತ್ತೇ ಇರುತ್ತೆ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಎಲ್ಲ ಎಗ್ಸನ್ನ ತೊಗೊಂಡೋಗ್ಬಿಟ್ಟು ಒಂದರಲ್ಲಿ ದಯಮಾಡಿ ಹಾಕಬೇಡಿ. ಸೊ ಏನಿದೆ ಎಲ್ಲ ಶೇರ್ಸನ್ನ ಒಂದೇ ಸೆಕ್ಟರಿಂದ ಬೈ ಮಾಡಬೇಡಿ. ಅಂದರೆ ಡೈವರ್ಸಿಫೈ ಮಾಡಿ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಡೈವರ್ಸಿಫಿಕೇಶನ್? ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಆಟೋ ಸೆಕ್ಟರ್ಸ್, ಫಾರ್ಮಾ ಸೆಕ್ಟರ್ಸ್, ಬ್ಯಾಂಕಿಂಗ್ ಸೆಕ್ಟರ್ಸ್, FMCG. ಸೊ ಈ ಥರ
ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಹಾಕಿ. ಸೊ ಯಾವುದೋ ಒಂದು ಬಿದ್ದರೂ ಕೂಡ ಮತ್ತೊಂದು ಯಾವುದೋ ಒಂದು ಎಳೆ ಹೇಳುತ್ತೆ ಅಂತಕ್ಕಂಥದ್ದು. ಸೊ ಬೇಸಿಕಲಿ ಹೇಳೋದಾದ್ರೆ ಇದೊಂದು ಏನು ವಾರ್ ನಡೀತಾ ಇದೆ. ಸೊ ದಟ್ಸ್ ವೈ ಮಾರ್ಕೆಟ್ ಏನಾಗಿದೆ, ಕೆಳಗಡೆ ಬಂದಿದೆ. ಗುಡ್ ಆಪರ್ಚುನಿಟಿ, ಗ್ರೇಟೆಸ್ಟ್ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ. ಇಲ್ಲಿಂದ ಅಕಸ್ಮಾತ್ ವಾರ್ ಇನ್ನೊಂದು 15 ದಿನದಲ್ಲೇ ನಿಲ್ತು ಅಂತ ಅನ್ಕೋಣ. ಸೊ 15 ದಿನದಿಂದ ಆಮೇಲೆ ನೋಡೋಣ, ಅಂದ್ರೆ ವಾರ್ ನಿಂತ ಮೇಲೆ ನೋಡೋಣ ಯಾವ ಲೆವೆಲ್ಗೆ ಮಾರ್ಕೆಟ್ ರಿಕವರ್ ಆಗ್ತಾ ಬರುತ್ತೆ ಅಂತ ಹೇಳಿ. ಸೊ ಸೂರ್ಯಚಂದ್ರ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಅಂತೂ ಮಾರ್ಕೆಟ್ ಇರುತ್ತಾ. ಸೊ ಆಮೇಲೆ ವಾರ್ ನಿಂತೇ ನಿಲ್ಲುತ್ತಾ ಇವತ್ತಲ್ಲ ನಾಳೆ. ಸೊ ಅದಕ್ಕೊಂದು ಎಂಡ್ ಅಂತ ಕೊಡ್ತಾರ. ಸೊ ಅದಕ್ಕೆ ಎಂಡ್ ಅಂತ ಇರುತ್ತೆ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ರಿಕವರ್ ಆಗೇ ಆಗುತ್ತೆ. ಈಗೇನು ಇರ್ತಕ್ಕಂಥದ್ದೆಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥ ಎಕ್ಸ್ಟರ್ನಲ್ ರೀಸನ್ಸಿಗೆ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇರೋದು. ನಾಟ್ ಲೈಕ್ ಬಿಸ್ನೆಸ್ ಅಲ್ಲಿ ಏನಾದ್ರ ಫ್ರಾಡ್ ನಡೀತಾ ಇದೆಯಾ, ಅಥವಾ ಇವರು ಸೇಲ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತಿದ್ಯಾ, ಏನಿಲ್ಲ. ಇಂಟರ್ನಲ್ ಏನಾರ ಇಶ್ಯೂ ಇದೆಯಾ, ಏನೂ ಇಲ್ಲ. ಹೊರಗಡೆ ಇರತಕ್ಕಂಥ ಕಾರಣದಿಂದಾಗಿ ಆಗಿದೆ. ಒಂದು ಒಳ್ಳೆ ಆಪರ್ಚುನಿಟಿ. ಇಟ್ಸ್ ಅಪ್ ಟು ಯು, ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.